ಎಲ್ರಿಗೂ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿನದರ್ ವಿಡಿಯೋ. ಆ್ಯಕ್ಚುಲಿ ಎಲ್ಲರೂ ಬಿಗ್ ಬಾಸ್ ವೀಕೆಂಡ್ ಪ್ರೊಮೋ ಯಾವಾಗ ಬರುತ್ತೆ, ಕಿಚ್ಚ ಸುದೀಪ್ ಅವರು ಯಾವಾಗ ಕಾಣಿಸ್ಕೋತಾರೆ ಅಂತ ವೆಯ್ಟ್ ಮಾಡ್ತಿದ್ರೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅದು ಅಂತ ಅಂದರೆ, ಅಫಿಷಿಯಲ್ ಕಲರ್ಸ್ ಕನ್ನಡ ಪೇಜ್ ಇವಾಗ ಕಾಪಿರೈಟ್ಸ್ ಕ್ಲೈಮಿಂದ ಸಸ್ಪೆಂಡ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, 48.1K ಪೋಸ್ಟ್ ಇದೆ, ಅಂದರೆ 48,100 ಪೋಸ್ಟ್ ಮೇಲಿದೆ. 0 ಫಾಲೋವರ್ಸ್ 0 ಫಾಲೋಯಿಂಗ್. ಏನು ರಿಫ್ರೆಶ್ ಮಾಡಿದ್ರು ಅದೇನೇ ತೋರಿಸ್ತಾ ಇರೋದು. ಅಫಿಷಿಯಲ್ ಆಗಿ ಸಸ್ಪೆಂಡ್ ಆಗಿದೆ. ರೀಸನ್ ಬಂದು ಇಷ್ಟೇ, ಒಂದು ಕಾಪಿರೈಟ್ ಅಂದರೆ ಇವಾಗ ಏನಾದರೂ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ಬೇರೆಯವ್ರ ಕಂಟೆಂಟ್ನ ಕಾಪಿರೈಟ್ ಅಂತ ಬರುತ್ತೋ, ಅದೇ ರೀತಿ ಇಲ್ಲಿ ಮ್ಯೂಸಿಕ್ಗೆ ನನ್ನ ಪ್ರಕಾರ ಇಲ್ಲಿ ಕಾಪಿರೈಟ್ ಕೊಟ್ಟಿದ್ದಾರೆ ಅಂತ ಅಪ್ಡೇಟ್ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಬಟ್ ಬಿಗ್ ಪ್ರೊಡ್ಯೂಸರಿಂದ ಈ ಒಂದು ಗಿಮಿಕ್ ಆಗಿದೆ. ಕಲರ್ಸ್ ಕನ್ನಡ ಮೇನ್ ಪೇಜ್ನ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು ಅಪೀಲು ಕೂಡ ಇರುತ್ತೆ ಇದಕ್ಕೆ. ನಾವೇನಾದರೂ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಆಕ್ಟಿವೇಟು ಆ ಥರ ಏನಾರು ಆಗಿಬಿಟ್ರೆ ಒಂದು ಅಪೀಲ್ ಏನೇನಿರುತ್ತೆ ಅದನ್ನು ಕೂಡ ಅಪೀಲ್ ಮಾಡ್ಬೋದು. ಬಟ್ ಟೈಮ್ ಎಕ್ಸ್ಟ್ರೀಮ್ಲಿ ಬೇರೆ ಲೆವೆಲಲ್ಲಿ ತೊಗೊಳೋಗುತ್ತೆ. ಏನಕ್ಕೆ ಅಂತ ಅಂದರೆ ಟೋಟಲ್ ಆಗಿ ಇಲ್ಲಿರೋದು 49,000 ಪೋಸ್ಟ್ ಹತ್ರ. ಅಂದರೆ ನೀವು ಟೈಮ್ನ ಒಂದೊಂದು ಪೋಸ್ಟ್ಗೂ ಅವರು ವೆರಿಫೈ ಮಾಡಬೇಕು ಯಾವ್ಯಾವ ರೀತಿ ಇರುತ್ತೆ ಅಂತ. ಏನಾದರೂ ಪ್ರೊಮೋ ಏನಾದ್ರು ಬಂದರೆ ಜಿಯೋ ಹಾಟ್‌ಸ್ಟಾರ್ ಕನ್ನಡ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಇದೆಯಲ್ಲ ಅದರಲ್ಲಿ ಬರ್ಬೋದು ನನ್ನ ಪ್ರಕಾರ. ಇಲ್ಲ ಅಂದರೆ ನಾವು ಪ್ರೊಮೋನ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಏನಾದ್ರು ಬಂದರೆ ಟಿ ವಿಲಿ ಬರುತ್ತೆ ಡೈರೆಕ್ಟಾಗಿ. ಇಲ್ಲಾಂದರೆ ಫೇಸ್ಬುಕ್ ಪೇಜ್ ಇದೆ ಕಲರ್ಸ್ ಪೇಜ್ ಅವ್ರದ್ದು ಏನು ಕತೆ ಏನು ಅಂತ ಗೊತ್ತಿಲ್ಲ. ಅದು ಸಸ್ಪೆಂಡ್ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಇಲ್ಲಿ ಇಂಡೈರೆಕ್ಟಾಗಿ ನನ್ನ ಪ್ರಕಾರ ಪ್ರಮೋಟ್ ಮಾಡ್ತಿದ್ದಾರೆ ಜಿಯೋ ಹಾಟ್‌ಸ್ಟಾರ್ ಕನ್ನಡನ ಅಂತ ಅನ್ನಿಸ್ತಾ ಇದೆ ನನಗೆ. ಇಲ್ಲಿ ಸಡನ್ ಆಗಿ ಸಸ್ಪೆನ್ಸ್ ಒಂದು ಆರ್ಡರ್ ಬರೋದಿಲ್ಲ. ಕಾಪಿರೈಟ್ಸ್ ಅಂತ ಬಂದಾದ್ಮೇಲೆ ಒಂದು ಕಾಪಿರೈಟ್ಸ್ ಇಶ್ಯೂ ಅಂತ ಆದಮೇಲೆ 7 days ಏನೋ ಗ್ಯಾಪ್ ಇರ್ಬೋದು ಮತ್ತೆ ರೀಓಪನ್ ಆಗೋದಕ್ಕೆ. ಬಟ್ ಇವಾಗ ಏನಾದರೂ ಇವರು ಮತ್ತೆ ಅಪೀಲ್ ಮಾಡೋಕ್ಕೆ ಹೋದರೆ ಇನ್ನೂ ಟೈಮ್ ಹಿಡಿಯುತ್ತೆ. ನನ್ನ ಪ್ರಕಾರ ಜಿಯೋ ಹಾಟ್‌ಸ್ಟಾರ್ನಲ್ಲೇ ಇನ್ನು ಅಪ್ಕಮಿಂಗ್ ಬಿಗ್ ಬಾಸ್ ಕನ್ನಡ ಪ್ರೊಮೋಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಇಲ್ಲ. ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗಲ್ಲ. ಜಿಯೋ ಹಾಟ್‌ಸ್ಟಾರ್ನಲ್ಲೇ ಫಾಲೋ ಮಾಡಿಕೊಂಡು ನೋಡಿ, ನನ್ನ ಪ್ರಕಾರ ಅದರಲ್ಲೇ ಬರ್ಬೋದು. ಬಟ್ ಇದು ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂತಾರಲ್ಲ. ಇವಾಗ ಬಿಗ್ ಬಾಸ್ ಥೀಮ್ ಏನು ಇಟ್ಕೊಂಡಿದ್ದಾರೋ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ, ಅದೇ ರೀತಿ ಇವಾಗ ಕಲರ್ಸ್ ಕನ್ನಡ ಪೇಜ್ ಕೂಡ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಆ್ಯಕ್ಚುಲಿ ಎಲ್ಲರಿಗೂ ಖುಷಿ ಪಟ್ಟಿದ್ದಾರೆ ಯಾರ್ಯಾರೆಲ್ಲ ಬಿಗ್ ಬಾಸ್ ಅಪ್ಡೇಟ್ಸ್ ಕೊಟ್ಟಿದ್ರು. ಏನಕ್ಕೆ ಅಂತ ಅಂದರೆ ಅವ್ರ ಅಕೌಂಟ್ನ ಸುಮಾರು ಜನ ಸಸ್ಪೆಂಡ್ ಮಾಡಿದರು. ಮೇನ್ ಕಲರ್ಸ್ ಪೇಜ್ ಅವರೇ. ಇವಾಗ ಕಲರ್ಸ್ ಪೇಜನ್ನೇ ಸಸ್ಪೆಂಡ್ ಆಗಿದೆ. ಅಂದರೆ ಕಾಪಿರೈಟ್ ಕ್ಲೈಮಿಂದ ಒಂದು ಡ್ಯೂ ಟು ಕಾಪಿರೈಟ್ಸಿಂದ ಇವಾಗ ರಿಮೂವ್ ಆಗಿದೆ. ನೋಡೋಣ ಯಾವ ರೀತಿ ಏನು ಕತೆ ಮುಂದೆ ಏನೆಲ್ಲ ಅಪ್ಡೇಟ್ ಬರುತ್ತೆ ಅಂತ. ನನಗೇನಾದರೂ ಪ್ರೊಮೋ ಬಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡಿರ್ತೀನಿ. ಯಾರು ಕೂಡ ಮಿಸ್ ಮಾಡಿದಂತೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಂತ ಹೇಳ್ತಾ ಇದಿಷ್ಟು ಒಂದು ಶಾರ್ಟ್ ಅಪ್ಡೇಟು ಕಲರ್ಸ್ ಕನ್ನಡ ಪೇಜ್ ರಿಲೇಟೆಡ್ ಆಗಿ. ನಿಮಗೆ ಅನಿಸೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.